ವರುಣಮಾಲಾ, ಇದು ಕೈ ಅಲ್ಲ, ಪಾಪಿ ಕೈ. ಈ ಕೈ ನನಗೆ ಕೊಡಿ ಪ್ರಭು. ಬಿಡು. ಈ ಕೈ ನನಗೆ ಕೊಡಿ ಸ್ವಾಮಿ. ಏನ್ ಮಾಡ್ತಾ ಇದ್ದೀರಾ ಪಾಪಿಗಳೇ? 4 ಎಕರೆ. ಗುರುಜಿ, ನಿಮ್ಮ ಸಹಾಯಕ್ಕಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ನನ್ನ ಸಹಾಯಕ್ಕೆ ಹೇಗೆ? ಗುರುಜಿ, ನಿಮಗಂತೂ ಗೊತ್ತೇ ಇದೆ, ಗುರುಮಾತೆಯ ಕೈಗಳು ಅತ್ಯಂತ ಕೋಮಲವಾಗಿದೆ. ಅವರ ಕೋಮಲವಾದ ಕೈಗಳಿಂದ ನಿಮ್ಮ ಕಠೋರವಾದ ಕೈಗಳನ್ನು ಕತ್ತರಿಸಿದರೆ ನಿಮಗೆ ಪಾಪ ತಡ್ಕೊಳ್ಳುತ್ತೆ ಗುರುಜಿ. ಆದರೆ ಈ ಕೊಡಲಿ ಇದೆಯಲ್ಲ, ಕೊಡಲಿ ಇದರಿಂದ ಒಂದು ಏಟಿಗೆ ಶರೀರದಿಂದ ನಿಮ್ಮ ಕೈಗಳನ್ನು ಕತ್ತರಿಸಿದರೆ ದೂರ ಎಸೆದು ಬಿಡಬಹುದು. ಅದಕ್ಕೆ ನಾವು ಕೊಡಲಿಯನ್ನು ಹರಿತಗೊಳಿಸುತ್ತಿದ್ದೀವಿ ಅಲ್ಲವೇ ಮಣಿ? ಕೊಡಲಿಯನ್ನು ಚೂಪಾಗಿಸಿ ಒಂದೇ ಏಟಿಗೆ ಗುರುಜಿ ಮಾಡಿರುವ ಪಾಪ ಅವರ ಶರೀರದಿಂದ ಕಿತ್ತಾಕ್ಬೇಕು. ದುಷ್ಟ, ನಿಮ್ಮಂತ ಶಿಷ್ಯಂದಿರ ಬದಲು ಯಮರಾಜನ ಕೋಣನೆ ವಾಸಿ. ಅಯ್ಯೋ ನಮ್ಮ ಕೈಗಳ ಶತ್ರುಗಳೇ, ಕೊಡಲಿಯನ್ನು ಹರಿತ ಮಾಡೋದು ನಿಲ್ಲಿಸು. ಇದರ ಶಬ್ದದಿಂದ ನಮ್ಮ ಕಿವಿಯಲ್ಲಿ ರಕ್ತ ಬರುತ್ತಿದೆ. ನಿಲ್ಲಿಸಿ ಮೊದಲು. ನಾವು ನಿಮಗೆ ಮಂತ್ರ ಶಕ್ತಿಯನ್ನು ಪ್ರಯೋಗಿಸಿ ನಿಮ್ಮಿಬ್ಬರನ್ನು ಭಸ್ಮ ಮಾಡುತ್ತೇವೆ. ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ. ಈ ಮೂರ್ಖ ಶಿಷ್ಯರು ನನ್ನ ಕೈಗಳನ್ನು ಸತ್ಯವಾಗಿ ಕಡಿದಿದ್ರೆ ಸಾಕು. ಅವಸರವಾಗಿ ಇಲ್ಲಿಂದ ಪಲಾಯನ ಮಾಡಲೇಬೇಕು. ಎಲ್ಲಕ್ಕೂ ಮೊದಲು ವರುಣಮಾಲಾ ಅಥವಾ ಯಾರಾದರೂ ನಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾವೀ ನಗರದಿಂದಲೇ, ಈ ರಾಜ್ಯದಿಂದಲೇ ದೂರ ಸಂಚರಿಸುತ್ತೇನೆ. ಯುದ್ಧದಿಂದ ಬದುಕ್ತೀವಿ, ಮತ್ತೆ ವರುಣಮಾಲಾನಿಂದಲೂ. ಬಟ್ಟೆ ಗಂಟೆಯಲ್ಲಿ